ಪ್ರಿಯ ಸಹೋದರರೇ, ನಮ್ಮ ಸತ್ಯವೇದಗಳನ್ನ ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ 8ನೇ ವಾಕ್ಯದ ಕಡೆಗೆ ತಿರುಗಿಸಿಕೊಳ್ಳೋಣ. 8 ಮತ್ತು 9 ವಾಕ್ಯಗಳನ್ನು ನಾವು ಓದುವುದನ್ನು ಕೇಳಿಸಿಕೊಳ್ಳೋಣ. ಎರಡನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಬೆಂಕಿ ಹತ್ತಿ ಉರಿಯುವ ದೊಡ್ಡ ಬೆಟ್ಟವೋ ಎಂಬಂತಿರುವ ಒಂದು ವಸ್ತು ಸಮುದ್ರದಲ್ಲಿ ಹಾಕಲ್ಪಟ್ಟಿತು. ಆಗ ಸಮುದ್ರದೊಳಗೆ 1/3 ರಕ್ತವಾಯಿತು. ಸಮುದ್ರ ಜೀವಿಗಳೊಳಗೆ 1/3 ಸತ್ತು ಹೋಯಿತು. ಹಡಗುಗಳೊಳಗೆ 1/3 ನಾಶವಾಯಿತು ಎಂಬುದೇ. ಓದಿದಂತ ವಾಕ್ಯ ಭಾಗವನ್ನು, ಓದಲಿರುವ ವಾಕ್ಯ ಭಾಗಗಳನ್ನು ದೇವರು ತಾನೇ ಆಶೀರ್ವದಿಸಿಕೊಡಲಿ. ಜೀವ ಸ್ವರೂಪನಾದ ದೇವರು ತಾನೇ ತನ್ನ ಜೀವವುಳ್ಳ ವಾಕ್ಯಗಳ ಮೂಲಕ ನನ್ನ ಮತ್ತು ನಿಮ್ಮ ಸಂಗಡ ಮಾತನಾಡಲಿ ಮತ್ತು ಈ ಒಂದು ಧ್ಯಾನದ ಮೂಲಕ ಕರ್ತನ ಕೃಪೆಯಲ್ಲಿಯೂ ಕರ್ತನ ಜ್ಞಾನದಲ್ಲಿಯೂ ನಾವೆಲ್ಲರೂ ಬೆಳೆಯುತ್ತಾ ಹೋಗುವಂತೆ ಕರ್ತನು ತನ್ನ ಅಪಾರವಾದ ಕೃಪೆಯನ್ನ ಅನುಗ್ರಹಿಸಿ ಕೊಡಲಿ. ಪ್ರಕಟಣೆಯ ಗ್ರಂಥ ಪ್ರವಾದನೆಯ ಗ್ರಂಥವಾಗಿದೆ. ಈ ಪ್ರಕಟಣೆಯ ಗ್ರಂಥವನ್ನ ನಾವು ಓದುವುದರ ಮೂಲಕ ನಾವು ಆಶೀರ್ವದಿಸಲ್ಪಡುವಂತವರಾಗಿದ್ದೇವೆ, ನಾವು ಧನ್ಯರಾಗುತ್ತೇವೆ. 1ನೇ ಅಧ್ಯಾಯದಲ್ಲಿ ನಾವು ಅದನ್ನ ಧ್ಯಾನಿಸಿದ್ದೇವೆ. ಈ ವಾಕ್ಯವನ್ನ ಓದುವಂತವರು, ಕೇಳುವಂತವರು, ಈ ವಾಕ್ಯವನ್ನ ಕೈಗೊಂಡು ನಡೆಯುವಂತವರು ಧನ್ಯರು ಎಂಬುದಾಗಿ ಈ ಒಂದು ಧ್ಯಾನದಲ್ಲಿ ನಾವು ಆಶೀರ್ವಾದವನ್ನ ಪಡೆದುಕೊಂಡಿದ್ದೇವೆ, ಕಲಿಯುತ್ತಿದ್ದೇವೆ. ದೇವರ ವಾಕ್ಯ ಸುಳ್ಳಲ್ಲ, ದೇವರ ವಾಕ್ಯ ಅಕ್ಷರಾಂಶವಾಗಿ ಅದು ಸತ್ಯವಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಕಟಣೆಯ ಗ್ರಂಥದ ಒಂದು ಧ್ಯಾನವು ನನ್ನ ಜೀವಿತದಲ್ಲಿ ಅಪಾರವಾದ ಆಶೀರ್ವಾದವನ್ನ ತಂದಿತ್ತು ಎಂಬುದಾಗಿ ಹೇಳುವುದಾದರೆ ಅದು ಮಿತ ಎಂಬುದಾಗಿ ಅಲ್ಲ, ಅದು ನಿಜವಾಗಿಯೂ ಅಕ್ಷರಾಂಶವಾಗಿ ಸತ್ಯವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಧ್ಯಾನ ನನ್ನ ಆತ್ಮೀಯ ಜೀವಿತದಲ್ಲಿ ಆಶೀರ್ವಾದಗಳನ್ನ ತಂದಿದ್ದು ಮಾತ್ರವಲ್ಲ, ನಾನು ಹೋಗುವ ಕಡೆಗಳೆಲ್ಲ ದೇವರ ಮಕ್ಕಳ ಜೊತೆಗೆ ಧ್ಯಾನಿಸುವಾಗ, ನಿಮ್ಮೊಂದಿಗೆ ಧ್ಯಾನಿಸುವಾಗ ಈ ವಾಕ್ಯಗಳು ಇನ್ನೂ ಹೆಚ್ಚು ಇದರ ಅರ್ಥ ಮತ್ತು ಸ್ಪಷ್ಟತೆ ವಿವರಣೆಗಳನ್ನ ನಾನು ಹೊಂದಿದ್ದೇನೆ ಮತ್ತು ಕರ್ತನ ಜ್ಞಾನದಲ್ಲಿ ನಿಜವಾಗಿಯೂ ನಾನು ಬೆಳೆಯುತ್ತಿದ್ದೇನೆಂಬ ಒಂದು ನಂಬಿಕೆ ನನ್ನಲ್ಲಿ ಹುಟ್ಟಿಯುವಂತದ್ದಾಗಿದೆ. ನಾನು ನಂಬುತ್ತೇನೆ ಮತ್ತು ನಾನು ನಿಮ್ಮನ್ನ ಪ್ರೋತ್ಸಾಹ ಪಡಿಸುತ್ತೇನೆ. ನೀವು ಕೂಡ ಈ ಒಂದು ಧ್ಯಾನವನ್ನ ಇಲ್ಲಿಗೆ ನಿಲ್ಲಿಸದೆ ನಿಮ್ಮ ಸ್ವಂತ ಸಮಯಗಳಲ್ಲಿ ಪ್ರಕಟಣೆಯ ಗ್ರಂಥವನ್ನ ಧ್ಯಾನಿಸಿರಿ ಮತ್ತು ಕರ್ತನು ಖಂಡಿತವಾಗಿಯೂ ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ. ಈ ವಾಕ್ಯಗಳು ನಿಮಗೆ ಆದರಣೆಯನ್ನ ತರುವಂತದ್ದಾಗಿದೆ. ಈ ವಾಕ್ಯಗಳು ನಿಮಗೆ ಧೈರ್ಯವನ್ನ ತರುವಂತದ್ದಾಗಿದೆ. ಈ ವಾಕ್ಯಗಳು ನಿಮಗೆ ಪ್ರೋತ್ಸಾಹವನ್ನ ತರುವಂತದ್ದಾಗಿದೆ ಮತ್ತು ಈ ವಾಕ್ಯಗಳು ನಿಮ್ಮನ್ನು ನನ್ನನ್ನು ಬಲಪಡಿಸುವಂತದ್ದಾಗಿದೆ. ಯಾಕೆಂದ್ರೆ ಏಕಾಂತ ಪ್ರದೇಶದಲ್ಲಿದ್ದಂತ ಯೋಹಾನರು, ವೃದ್ಧಾಪ್ಯದಲ್ಲಿದ್ದಂತ ಯೋಹಾನರು, ಪತ್ಮೋಸ್ ದ್ವೀಪದಲ್ಲಿ ಇದ್ದಂತ ಯೋಹಾನರು, ಸಭೆಯಿಂದ ದೂರವಿರುವಂತ ಒಂದು ಪರಿಸ್ಥಿತಿಯಲ್ಲಿದ್ದಂತ ಯೋಹಾನರು ಕರ್ತನ ಒಂದು ಪುನರುತ್ಥಾನದ ಮಹಿಮೆಯನ್ನು ಕಂಡಾಗ, ಕರ್ತನ ವಾಕ್ಯಗಳನ್ನ ಅವರು ಕೇಳಿದಾಗ, ಕರ್ತನ ಮಹಿಮೆಯನ್ನ ಕಂಡಾಗ ಅವರು ಬಲಗೊಂಡರು. ಅದೇ ರೀತಿಯಾಗಿ ಪ್ರಕಟಣೆಯ ಗ್ರಂಥ ಕರ್ತನಾದ ಯೇಸು ಕ್ರಿಸ್ತನನ್ನು ಕುರಿತು ವಿವರಿಸುವಂತ, ತಿಳಿಸುವಂತ ಪುಸ್ತಕವಾಗಿದೆ. ಪದೇ ಪದೇ ನಾವು ವಾಕ್ಯಗಳನ್ನ ಓದುವಾಗ, ಧ್ಯಾನಿಸುವಾಗ ನಿಜವಾಗಿಯೂ ನಮ್ಮನ್ನು ಅದು ಬಲಪಡಿಸುವಂತದ್ದಾಗಿದೆ, ಆಶೀರ್ವದಿಸುವಂತದ್ದಾಗಿದೆ. ಪ್ರಿಯರೇ, ನಾನು ನಿಮ್ಮನ್ನು ಪುನಃ ಕೇಳಿಕೊಳ್ಳುತ್ತೇನೆ, ಪ್ರತಿಯೊಂದು ವಾಕ್ಯಗಳನ್ನ ನಿಮ್ಮ ಹೃದಯದಲ್ಲಿ ಶೇಖರಿಸಿಕೊಳ್ಳಿರಿ. ವಾಕ್ಯದ ಸಮೃದ್ಧಿ ನಿಮ್ಮೊಳಗೆ ನೆಲೆಸಲಿ. ಪ್ರಕಟಣೆಯ ಗ್ರಂಥದ ಪ್ರತಿ ವಾಕ್ಯಗಳನ್ನು ಕೂಡ ಹೆಚ್ಚು ಶೇಖರಿಸಿಕೊಳ್ಳುವಂತೆ ನನಗೆ ನಿಮಗೆ ದೇವರಾತ್ಮನು ತಾನೇ ತನ್ನ ಅಪಾರವಾದ ಕೃಪೆಯನ್ನ ಅನುಗ್ರಹಿಸಲಿ, ಸಹಾಯ ಮಾಡಲಿ. ಯಾಕೆಂದ್ರೆ ದೇವರ ವಾಕ್ಯ ತಿಳಿಸ್ತದೆ, ಯೇಸು ಸ್ವಾಮಿಯ ದೇವರ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ಆದ ಕಾರಣ ಈ ಒಂದು ಧ್ಯಾನ, ಈ ಒಂದು ಸತ್ಯವೇದದ ಅಧ್ಯಯನಗಳು ವಾರದಲ್ಲಿ ಆನ್ಲೈನ್ ನಲ್ಲಿ ಸೋದರ ಬೆಳ್ಳಿಕಟ್ಟಿಯವರ ಮೂಲಕವಾಗಿಯೂ ನನ್ನ ಮೂಲಕವಾಗಿಯೂ 2 ದಿನಗಳ ಈ ಒಂದು ಧ್ಯಾನದಲ್ಲಿ ನಿಜವಾಗಿಯೂ ಕರ್ತನು ಹೆಚ್ಚಾದಂತಹ ಆಶೀರ್ವಾದಗಳನ್ನ, ಆತ್ಮೀಯ ಆಶೀರ್ವಾದಗಳನ್ನ ಈ ಒಂದು ಆನ್ಲೈನ್ ನಲ್ಲಿ ಭಾಗವಹಿಸುವಂತ ದೇವರ ಮಕ್ಕಳ ಜೀವಿತದಲ್ಲಿ ಅನುಗ್ರಹಿಸುತ್ತಿದ್ದಾನೆ. ಆದ ಕಾರಣ ಅಂತ ಆಶೀರ್ವಾದದ ಜೀವಿತಕ್ಕೆ ನಾವುಗಳು ಪಾತ್ರರಾಗುವಂತೆಯೂ, ನಾವು ಧ್ಯಾನಿಸಿದಂಥದ್ದು, ನಾವು ಕಲಿಸಿದಂತ ವಾಕ್ಯಗಳನ್ನ ನಾವು ಇತರರ ಜೊತೆಗೆ ಹಂಚಿಕೊಳ್ಳುವಾಗ ಹೆಚ್ಚಾದ ಆತ್ಮೀಯ ಆಶೀರ್ವಾದಗಳನ್ನ
ನಾವು ಪಡೆದುಕೊಳ್ಳುವಂತವರಾಗಿದ್ದೇವೆ. ಪ್ರಿಯರೇ, ಆ ಒಂದು ಭಾವನೆಯಿಂದ ಈ ಒಂದು ಧ್ಯಾನದಲ್ಲಿ ಈ ದಿನ ನಾವು ಪಾಲು ತೆಗೆದುಕೊಳ್ಳೋಣ. ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯದಲ್ಲಿ ನಾವು ಪ್ರಾರಂಭದಲ್ಲಿ ನಾವು ಗಮನಿಸಿದೆವು. 6ನೆಯ ಮುದ್ರೆಯನ್ನ ಒಡೆದಾಗ ಪರಲೋಕದಲ್ಲಿ ನಿಶ್ಶಬ್ದ ಉಂಟಾಯಿತು. ತದನಂತರ ಆ ಸಂಗತಿಗಳನ್ನ ನಾವು ಧ್ಯಾನಿಸುತ್ತಾ ಕಳೆದ ಧ್ಯಾನದಲ್ಲಿ ಮೊದಲ ತುತ್ತೂರಿಯ ನ್ಯಾಯ ತೀರ್ಪನ್ನ ಕುರಿತು ನಾವು ಧ್ಯಾನಿಸಿದೆವು. ಸೊ ಮೊದಲ ತುತ್ತೂರಿಯ ನ್ಯಾಯ ತೀರ್ಪಿನಲ್ಲಿ ನಡೆದಂತ ಘಟನೆಗಳನ್ನ ನಮ್ಮ ಗಮನಕ್ಕೆ ತೆಗೆದುಕೊಂಡು ತದನಂತರ 2ನೆಯ ತುತ್ತೂರಿಯ ನ್ಯಾಯ ತೀರ್ಪನ್ನ ಕುರಿತು ನಾವು ಧ್ಯಾನಿಸೋಣ. ಮೊದಲನೆಯ ತುತ್ತೂರಿ ಅದು ಮೊಳಗಿದಾಗ, ದೇವದೂತನು ಊದಿದಾಗ ನಡೆದಂತ ನ್ಯಾಯ ತೀರ್ಪೇನೆಂಬುದಾಗಿ ನೋಡುವಾಗ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ. ರಕ್ತದಲ್ಲಿ ಕಲಿಸಿದ ಅನೇಕಲ್ಲಿನ ಮಳೆಯು ಬೆಂಕಿಯು ಭೂಮಿಗೆ ಸುರಿಸಲ್ಪಟ್ಟವು ಮತ್ತು ಇದರ ನಿಮಿತ್ತವಾಗಿ ಭೂಮಿಯ ಸಸ್ಯವರ್ಗ ನಾಶವಾದುದು ಎಂಬುದಾಗಿ ನಾವು ಧ್ಯಾನಿಸಿದೆವು. 3 ಭಾಗ ಭೂಮಿಯನ್ನ ನೀವು 3 ಭಾಗ ಎಂಬುದಾಗಿ ತೆಗೆದುಕೊಳ್ಳುವಾಗ, ಅಂದರೆ ಸಮಸ್ತ ಭೂಮಿ, ಸಮಸ್ತ ವಿಶ್ವವನ್ನ 3 ಭಾಗ ಎಂಬುದು ತೆಗೆದುಕೊಳ್ಳುವಾಗ ಈ ಮೂರರಲ್ಲಿ ಒಂದು ಭಾಗ ನಾಶವಾಯಿತು ಎಂಬ ಸಂಗತಿಯನ್ನ ನಾವು ಧ್ಯಾನಿಸಿದೆವು. ಅಂದರೆ ದೇವರು ಈ ನ್ಯಾಯ ತೀರ್ಪಿನ ಸಮಯದಲ್ಲೂ ಕೂಡ ನ್ಯಾಯ ತೀರ್ಪನ್ನು ಕೂಡ ತನ್ನ ಅಧೀನತೆಯಲ್ಲಿಟ್ಟಿದ್ದಾನೆ. 3ರಲ್ಲಿ 1 ಭಾಗ ಎಂಬುದಾಗಿ ವಾಕ್ಯವನ್ನ ನಾವು ಗಮನಿಸುವಾಗ ಈ ಸಂಗತಿಯನ್ನ ನಾವು ಮರಿಬಾರದು. ಕರ್ತನು ಉಳಿದ ಕಾರ್ಯಗಳನ್ನ ತನ್ನ ತೋಟಿಯಲ್ಲಿ ಇಟ್ಟಿದ್ದಾನೆ. ಪ್ರಿಯ ಸಹೋದರ ಸಹೋದರರೇ, ಕರ್ತನಾದ ಯೇಸು ಕ್ರಿಸ್ತನು ಆತನು ಸರ್ವಲೋಕಕ್ಕೆ ನ್ಯಾಯಾಧಿಪತಿಯಾಗಿದ್ದಾನೆ. ಆತನು ಸತ್ಯಕ್ಕನುಸಾರವಾಗಿಯೂ ನೀತಿಗನುಸಾರವಾಗಿಯೂ ಆತನು ನ್ಯಾಯ ತೀರಿಸುವಾತನಾಗಿದ್ದಾನೆ ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಆತನು ಕರುಣಾಮಯನು ಸಹ ಹೌದು, ಅದೇ ಸಮಯದಲ್ಲಿ ಆತನು ನ್ಯಾಯ ತೀರಿಸುವಂತ ದೇವರಾಗಿದ್ದಾನೆ. ಆತನ ದೃಷ್ಟಿಗೆ ಯಾವುದು ಕೂಡ ಅಗೋಚರವಲ್ಲ. ಈ ಒಂದು ಧ್ಯಾನದಲ್ಲಿ ಈ ಒಂದು ಕ್ಷಣ ನಾನು ನಿಂತು ನಿಮ್ಮ ಗಮನವನ್ನ ಪುನಃ ನಮ್ಮ ಆತ್ಮೀಯ ಜೀವಿತಕ್ಕೆ ಈ ವಾಕ್ಯವನ್ನ ಅಳವಡಿಸಿಕೊಂಡು ಮುಂದಕ್ಕೆ ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ನನ್ನ ಜೀವಿತದಲ್ಲಿ ಅನ್ಯಾಯವಾಗುತ್ತಿದೆಯಲ್ಲ, ನನ್ನ ಸುತ್ತಮುತ್ತಲು ಅನ್ಯಾಯವಾಗುತ್ತಿದೆಯಲ್ಲ, ಇದನ್ನ ಕೇಳುವವರು ಯಾರು ಇಲ್ಲವೇ? ಇದರ ವಿಚಾರಣೆ ಮಾಡುವವರು ಯಾರು ಇಲ್ಲವೇ? ಇದು ಎಲ್ಲಿಯವರೆಗೂ ಈ ರೀತಿಯಾಗಿ ಸಾಗುವುದು ಎಂಬುದಾಗಿ ನೀವು ನಾನು ಅಂದುಕೊಳ್ಳುವಾಗ, ಪ್ರಿಯರೇ, ಈ ಒಂದು ವಾಕ್ಯ ನಮ್ಮನ್ನ ಧೈರ್ಯಪಡಿಸುತ್ತದೆ. ಅದೇನೆಂದರೆ, ಕರ್ತನು ತನ್ನ ಸಿಂಹಾಸನದಲ್ಲಿ ಇದ್ದಾನೆ, ಆತನು ಸಾರ್ವಭೌಮನಾಗಿದ್ದಾನೆ, ಆತನು ಸಮಸ್ತವನ್ನ ತನ್ನ ಅಧೀನತೆಯಲ್ಲಿಟ್ಟಿದ್ದಾನೆ, ಆತನು ಸಮಸ್ತವನ್ನ ಆಳುತ್ತಿದ್ದಾನೆ. ಆತನು ತನ್ನ ಚಿತ್ತಾನುಸಾರವಾಗಿಯೂ ತನ್ನ ಸಮಯಕ್ಕನುಸಾರವಾಗಿಯೂ ತನ್ನ ನ್ಯಾಯ ತೀರ್ಪನ್ನ ಬರಮಾಡುತ್ತಾನೆ. ಆದ ಕಾರಣ ಪ್ರಕಟಣೆ ಗ್ರಂಥದಲ್ಲಿ ನಾವು ಓದುತ್ತೇವೆ, ಮೈಲಿಗೆ ಆದವನು ಇನ್ನೂ ತನ್ನನ್ನು ಮೈಲಿಗೆ ಪಡಿಸಿಕೊಳ್ಳಲಿ, ಪವಿತ್ರನು ಇನ್ನೂ ತನ್ನನ್ನು ಪವಿತ್ರಪಡಿಸಿಕೊಳ್ಳಲಿ, ನೀತಿಯನ್ನ ಅನುಸರಿಸುವವನು ತನ್ನನ್ನು ಇನ್ನೂ ನೀತಿಯಲ್ಲಿ ಅನುಸರಿಸಲಿ ಎಂಬುದಾಗಿ ದೇವರ ವಾಕ್ಯ ಪ್ರೋತ್ಸಾಹಪಡಿಸುವಂತದ್ದಾಗಿದೆ. ನೀವು ಈ ಒಂದು ಧ್ಯಾನದಲ್ಲಿ ನಿಮ್ಮ ಜೀವಿತದಲ್ಲಿ ಆ ರೀತಿಯಾದಂತ ಅನ್ಯಾಯದಲ್ಲಿ ಹಾದು ಹೋಗುತ್ತಿರುವುದಾದರೆ, ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯೇ, ಕಳವಳಗೊಳ್ಳಬೇಡಿರಿ. ಕರ್ತನು ನಿಮ್ಮ ಕಣ್ಣೀರನ್ನ ಒರೆಸುವಾತನಾಗಿದ್ದಾನೆ. ಆತನು ನಿಮ್ಮ ಪ್ರಾರ್ಥನೆಯನ್ನ ಕೇಳಿದ್ದಾನೆ. ಆತನು ನಿಮ್ಮ ಜೀವಿತದಲ್ಲಿ ನ್ಯಾಯವನ್ನ ಬರಮಾಡುವಂತ ಕರ್ತನಾಗಿದ್ದಾನೆ. ಒಂದು ವಾಕ್ಯವನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಕೀರ್ತನೆಗಳು 36ನೇ ಅಧ್ಯಾಯ, ಕೀರ್ತನೆ 36. ಕರ್ತನು ತನ್ನ ನೀತಿಯನ್ನ, ತನ್ನ ನ್ಯಾಯವನ್ನ ಯಾವ ರೀತಿಯಾಗಿ ಬರಮಾಡುತ್ತಾನೆ ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಓದುವುದನ್ನ ಕೇಳಿಸಿಕೊಳ್ಳೋಣ. ಕೀರ್ತನೆ 37, 6ನೇ ವಾಕ್ಯ. Psalm 37 verse 6. ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುವನು. ಪ್ರಿಯರೇ, ಈ ವಾಕ್ಯವನ್ನ ನೀವು ಗುರುತಿಸಿಕೊಳ್ಳ್ರಿ ಮತ್ತು ಪ್ರಾರ್ಥನೆ ಮಾಡ್ರಿ. ನನಗೆ ಇನ್ನೂ ನ್ಯಾಯ ಸಿಗಲಿಲ್ಲವಲ್ಲ ಕರ್ತನೆ ಎಂಬುದಾಗಿ ನೀವು ಮೊರೆ ಇಡುವುದಾದರೆ, ಕರ್ತನು ನಿಮ್ಮ ಪಕ್ಷವಾಗಿ ಆತನು ಹೋರಾಡುತ್ತಾನೆ. ಆತನು ನಿಮ್ಮ ವ್ಯಾಜ್ಯವನ್ನ ಬಗೆಹರಿಸುತ್ತಾನೆ. ನನ್ನ ವ್ಯಾಜ್ಯ ನಾನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಈ ಒಂದು
ಕ್ಲಿಷ್ಟಕರವಾದಂತಹ ಸಮಯವನ್ನ ನಾನು ಹಾದು ಹೋಗುತ್ತಿದ್ದೇನೆ ಎಂಬುದಾಗಿ ನೀವು ಅಂದುಕೊಳ್ಳುವುದಾದರೆ ದೇವರ ವಾಕ್ಯದ ಮೂಲಕ ನಿಮ್ಮನ್ನ ನಾನು ಪ್ರೋತ್ಸಾಹಪಡಿಸಲು ಬಯಸುತ್ತೇನೆ. ಕೀರ್ತನೆ 37 6ನೇ ವಾಕ್ಯ, ಇಂದಲ್ಲ ನಾಳೆ ಕರ್ತನು ನನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಆತನು ತನ್ನ ನೀತಿಯನ್ನ ಸ್ಥಾಪಿಸುತ್ತಾನೆ. ಆತನು ನ್ಯಾಯ ತೀರ್ಪನ್ನ ನಮ್ಮ ಪಕ್ಷವಾಗಿ ಮಾಡುವಂತ ಕರ್ತನಾಗಿದ್ದಾನೆ. ಪ್ರಕಟಣೆ ಗ್ರಂಥ 1ನೇ ನ್ಯಾಯ ತೀರ್ಪನ್ನ ನಾವು ನೋಡಿದೆವು. ತುತ್ತೂರಿಯ ನ್ಯಾಯ ತೀರ್ಪು ಸಸ್ಯವರ್ಗ ಅಳಿದು ಹೋಗುವುದನ್ನ ಕುರಿತು ನಾವು ಗಮನಿಸಿದೆವು, ಧ್ಯಾನಿಸಿದೆವು. 2ನೆಯ ತುತ್ತೂರಿಯ ತೀರ್ಪಾಗುವಾಗ ದೇವರ ವಾಕ್ಯದಲ್ಲಿ ನಾವು ಓದಿದೆವು, ಬೆಂಕಿ ಹತ್ತಿ ಉರಿಯುವ ದೊಡ್ಡ ಬೆಟ್ಟವೋ ಎಂಬಂತಿರುವ ಒಂದು ವಸ್ತು ಸಮುದ್ರದಲ್ಲಿ ಹಾಕಲ್ಪಟ್ಟಿತು. ನಿಮ್ಮ ವಾಕ್ಯವನ್ನ ನೀವು ಗಮನಿಸಿರಿ, ಇದು ಒಂದು ಬೆಟ್ಟ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಆದರೆ ಅದನ್ನ ವಿವರಣೆಯನ್ನ ನಾವು ನೋಡುವಾಗ ಒಂದು ಬೆಟ್ಟವೋ ದೊಡ್ಡ ಬೆಟ್ಟವೋ ಎಂಬುದಾಗಿ ಅದರ ಒಂದು ವಿವರಣೆಯನ್ನ ಯೋಹಾನನು ವಿಶ್ಲೇಷಿಸುತ್ತಿದ್ದಾರೆ. ಅದರ ಒಂದು ಆಕಾರ, ಅದರ ಒಂದು ಬೃಹದಾಕಾರವಾದ ಒಂದು ವಸ್ತು ಎಂಬುದಾಗಿ ನೀವು ಕರೆಯಬಹುದು. ಬ್ರಹ್ಮಾಂಡದಿಂದ ಒಂದು ಉಲ್ಕೆ ಎಂಬುದಾಗಿಯೂ ಕೂಡ ಕರೆಯಬಹುದು. ಇದರ ಗಾತ್ರವನ್ನ ಇಲ್ಲಿ ಯೋಹಾನನು ವಿವರಿಸುತ್ತಾ, ಅದು ದೊಡ್ಡ ಬೆಟ್ಟವೋ ಎಂಬಂತಿರುವ ಒಂದು ವಸ್ತು ಸಮುದ್ರದಲ್ಲಿ ಹಾಕಲ್ಪಟ್ಟಿತು ಎಂಬುದಾಗಿ ತಿಳಿಸುವಂತವರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ದೊಡ್ಡ ವಸ್ತು ಎಂಬುದಾಗಿ ನೋಡುವಾಗ ಯಾವ ವಸ್ತು ಎಂಬುದಾಗಿ ಸೂಚಿಸಲ್ಪಟ್ಟಿಲ್ಲ. ಆದರೆ ಆ ವಸ್ತು ಸಮುದ್ರದಲ್ಲಿ ಬಿದ್ದ ಕಾರಣ, ಸಾಗರದಲ್ಲಿ ಬಿದ್ದ ಕಾರಣ ಅದರ ಒಂದು ಪರಿಣಾಮವೇನಾಯಿತು ಗಮನಿಸಿರಿ. ಮೊದಲನೆಯ ತುತ್ತೂರಿಯಲ್ಲಿ ನಾವು ನೋಡಿದೆವು, ಭೂಮಿಯ ಮೇಲೆ ಕಂಡು ಬಂದಂತ ನ್ಯಾಯ ತೀರ್ಪು, ಅದರ ಪರಿಣಾಮಗಳನ್ನ ನಾವು ಕಂಡೆವು ಪ್ರಕೃತಿಯಲ್ಲಿ. ಈಗ 2ನೇ ತುತ್ತೂರಿಯ ನ್ಯಾಯ ತೀರ್ಪಲ್ಲಿ ನಾವು ಗಮನಿಸುವಾಗ ಇದು ಸಾಗರದ ಮೇಲೆ, ಜಲರಾಶಿಯ ಮೇಲೆ ಕಂಡು ಬರುವಂತಹ ಒಂದು ನ್ಯಾಯ ತೀರ್ಪು ಎಂಬುದಾಗಿ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಯಾಕೆ ಕರ್ತನು ಮೊಟ್ಟ ಮೊದಲನೇದಾಗಿ ಸಸ್ಯ ರಾಶಿಯ ಮೇಲೆಯೂ, 2ನೇದಾಗಿಯೂ ಈ ಸಾಗರದ ಮೇಲೆಯೂ ನ್ಯಾಯ ತೀರ್ಪನ್ನ ಬರಮಾಡುತ್ತಿದ್ದಾನೆ ಎಂಬುದಾಗಿ ನೋಡುವಾಗ, ಆ ದಿನಗಳಲ್ಲಿ ಸಂಕಟ ಕಾಲ ಮತ್ತು ಮಹಾಸಂಕಟ ಕಾಲದಲ್ಲಿ ಜನರು ದೇವರನ್ನ ಆರಾಧಿಸುವುದಕ್ಕೆ ಬದಲಾಗಿ ಪರಲೋಕದ ದೇವರಿಗೆ ಘನತೆಯನ್ನ ಸಲ್ಲಿಸುವುದಕ್ಕೆ ಬದಲಾಗಿ ತಮ್ಮದೇ ಆದ ದೇವತೆಗಳಿಗೆ ತಾವು ಅಡ್ಡ ಬೀಳುವುದನ್ನ ಕುರಿತು ಪ್ರಕಟಣೆಯ ಗ್ರಂಥ ಮಾತನಾಡುವಂತದ್ದಾಗಿದೆ. ಅಂದರೆ ಸೃಷ್ಟಿಕರ್ತನನ್ನ ಆರಾಧಿಸದೆ ಸೃಷ್ಟಿಗಳ ಮೊರೆಯನ್ನ ಮಾನವನು ಒಕ್ಕುತ್ತಾನೆ ಎಂಬುದಾಗಿ ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯದಲ್ಲಿ ಸವಿವರವಾಗಿ ನಾವುಗಳು ಧ್ಯಾನಿಸಿದೆವು. ಆದ ಕಾರಣ ಮಾನವನು ಆರಾಧಿಸುವಂತ ಸಸ್ಯ, ಪ್ರಕೃತಿ, ಬೆಟ್ಟ, ಜಲರಾಶಿ ಇವುಗಳನ್ನ ಸಂಕಟ ಕಾಲ ಮತ್ತು ಮಹಾಸಂಕಟ ಕಾಲದಲ್ಲಿ ಕರ್ತನಾದ ದೇವರು ಕದಲಿಸುವಾತನಾಗಿದ್ದಾನೆ ಎಂಬ ಆತ್ಮೀಯ ಪಾಠವನ್ನ ನಿಮ್ಮ ಹೃದಯದ ಮೇಲೆ ತರಲು ಬಯಸುತ್ತೇನೆ. ಅದರ ಪರಿಣಾಮ ಏನಾಯಿತು? ನಾವು ಓದಿದಂತ ವಾಕ್ಯ ಭಾಗ 8 ಮತ್ತು 9ನೇ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವುದಾದರೆ, ಸಮುದ್ರದೊಳಗೆ 3ರಲ್ಲಿ 1 ಭಾಗ ರಕ್ತವಾಯಿತು ಎಂಬುದಾಗಿ ನಾವುಗಳು ಈ ವಾಕ್ಯ ಭಾಗದಲ್ಲಿ ಓದುತ್ತೇವೆ. ಈ ಒಂದು ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ನಾವು ಪ್ರಕಟಣೆಯ ಗ್ರಂಥವನ್ನ ನಾವು ಧ್ಯಾನಿಸುವಾಗ ವಿಮೋಚನ ಕಾಂಡ 9ನೇ ಅಧ್ಯಾಯ 23-24 ವಾಕ್ಯವನ್ನ ಓದುವಂತೆ ಕೇಳಿಕೊಳ್ಳುತ್ತೇನೆ. Exodus chapter 9 verse 23-24. Let us hear the reading. ಮೋಶೆಯು ತನ್ನ ಕೋಲನ್ನು ಆಕಾಶಕ್ಕೆ ಚಾಚಿದಾಗ ಯೆಹೋವನು ಗುಡುಗನ್ನು, ಆನೆಕಲ್ಲಿನ ಮಳೆಯನ್ನು ಉಂಟು ಮಾಡಿದನು. ಸಿಡಿಲುಗಳು ನೆಲಕ್ಕೆ ಬಿದ್ದವು. ಯೆಹೋವನು ಐಗುಪ್ತ ದೇಶದ ಮೇಲೆ ಕಲ್ಲಿನ ಮಳೆಯನ್ನು ಸುರಿಸಿದನು. ಕಲ್ಲಿನ ಮಳೆಯು ಬಹು ಬಲವಾಗಿತ್ತು. ಜಗಜಗಿಸುವ ಮಿಂಚು ಅದರೊಂದಿಗಿತ್ತು.
ಐಗುಪ್ತರು ಜನಾಂಗವಾದಿನಿಂದಲೂ ಆ ದೇಶದಲ್ಲಿ ಅಂಥ ಘೋರವಾದ ಕಲ್ಲಿನ ಮಳೆ ಆಗಿರಲಿಲ್ಲ ಎಂಬುದೇ. ಮೊದಲನೆಯ ತುತ್ತೂರಿಯ ಧ್ವನಿಸಲ್ಪಟ್ಟಾಗ ಈ ಒಂದು ನ್ಯಾಯ ತೀರ್ಪನ್ನ ನಾವು ನೋಡುತ್ತೇವೆ. ಮೊದಲನೆಯ ತುತ್ತೂರಿ ಧ್ವನಿ ವಿಮೋಚನ ಕಾಂಡ 9ನೇ ಅಧ್ಯಾಯದ ಈ ನ್ಯಾಯ ತೀರ್ಪು ಹೋಲಿಸಲ್ಪಡುವುದನ್ನ ಕುರಿತು ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಎರಡನೆಯ ನ್ಯಾಯ ತೀರ್ಪನ್ನ ಕುರಿತು ನಾವು ಧ್ಯಾನಿಸುತ್ತಾ ಇದ್ದೇವೆ. ವಿಮೋಚನ ಕಾಂಡ 7ನೇ ಅಧ್ಯಾಯ 14ರಿಂದ 22 ವಾಕ್ಯಗಳು. ಓದುವುದನ್ನ ಕೇಳಿಸಿಕೊಳ್ಳೋಣ. ಎಕ್ಸೋಡಸ್ ಚಾಪ್ಟರ್ 7 verse 14 to 22. Let us hear the reading. ತರುವಾಯ ಯೆಹೋವನು ಮೋಶೆಗೆ, ಫರೋಹನ ಹೃದಯವು ಮೊಂಡಾಗಿದೆ, ತಾನು ಜನರಿಗೆ ಅಪ್ಪಣೆ ಕೊಡುವುದಿಲ್ಲವೆನ್ನುತ್ತಾನೆ. ಬೆಳಿಗ್ಗೆ ಫರೋಹನ ಬಳಿಗೆ ಹೋಗು, ಅವನು ನದಿಗೆ ಹೋಗುತ್ತಾನಲ್ಲ, ಸರ್ಪವಾಗಿ ಮಾಡಲ್ಪಟ್ಟ ಆ ಕೋಲನ್ನು ನೀನು ಕೈಯಲ್ಲಿ ಹಿಡಿದುಕೊಂಡು ಅವನನ್ನು ಎದುರುಗೊಳ್ಳುವುದಕ್ಕೆ ನೈಲ್ ನದಿ ತೀರದಲ್ಲಿ ನಿಂತುಕೊಂಡು ಹೀಗೆನ್ನಬೇಕು: ಇಬ್ರಿಯರ ದೇವರಾದ ಯೆಹೋವನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿ ಅರಣ್ಯದಲ್ಲಿ ತನ್ನನ್ನು ಆರಾಧಿಸುವಂತೆ ತನ್ನ ಜನರಿಗೆ ಅಪ್ಪಣೆ ಕೊಡಬೇಕೆಂದು ನಿನಗೆ ಆಜ್ಞಾಪಿಸಿದ್ದೇನಷ್ಟೆ. ಈವರೆಗೂ ನೀನು ಲಕ್ಷ್ಯಕ್ಕೆ ತರಲಿಲ್ಲ. ಆದುದರಿಂದ ಯೆಹೋವನು ಮತ್ತೆ ಹೇಳುವುದೇನೆಂದರೆ, ನೀನು ನನ್ನನ್ನು ಯೆಹೋವನೆಂದು ತಿಳಿದುಕೊಳ್ಳುವುದಕ್ಕಾಗಿ ನನ್ನ ಸೇವಕನ ಕೈಯಲ್ಲಿರುವ ಕೋಲಿನಿಂದ ನೈಲ್ ನದಿಯ ನೀರನ್ನು ಹೊಡಿಸುವೆನು. ಆಗ ಅದು ರಕ್ತವಾಗುವುದು, ನದಿಯಲ್ಲಿರುವ ಮೀನುಗಳು ಸಾಯುವವು, ನದಿಯು ಹೊಲಸು ನಾರುವುದು, ಅದರಲ್ಲಿ ಕುಡಿಯುವುದಕ್ಕೆ ಐಗುಪ್ತರಿಗೆ ಹೇಸಿಗೆಯಾಗುವುದು ಎಂದು ಹೇಳಬೇಕು ಅಂದನು. ಯೆಹೋವನು ಮೋಶೆಯ ಸಂಗಡ ಮಾತಾಡಿ, ನೀನು ಆರೋನನಿಗೆ, ನಿನ್ನ ಕೋಲನ್ನು ತೆಗೆದುಕೊಂಡು ಐಗುಪ್ತ ದೇಶದಲ್ಲಿರುವ ಹೊಳೆ, ಕಾಲುವೆ, ಕೆರೆ, ಕೊಳ ಮೊದಲಾದ ನೀರಿರುವ ಎಲ್ಲಾ ಸ್ಥಳಗಳ ಮೇಲೆ ಅದನ್ನು ಚಾಚು ಎಂದು ಹೇಳಬೇಕು. ಅವನು ಚಾಚುವಾಗ ಆ ನೀರೆಲ್ಲ ರಕ್ತವಾಗುವುದು. ಐಗುಪ್ತ ದೇಶದಲ್ಲೆಲ್ಲ ಮರದ ಪಾತ್ರೆಗಳಲ್ಲಿಯೂ ಕಲ್ಲಿನ ಪಾತ್ರೆಗಳಲ್ಲಿಯೂ ಇರುವ ನೀರು ರಕ್ತವಾಗುವುದು ಅಂದನು. ಮೋಶೆ ಆರೋನರು ಯೆಹೋವನು ತಮಗೆ ಆಜ್ಞಾಪಿಸಿದಂತೆಯೇ ಮಾಡಿದರು. ಆರೋನನು ಫರೋಹನ ಮತ್ತು ಅವನ ಪರಿವಾರದ ಮುಂದೆ ಕೋಲನ್ನು ಎತ್ತಿ ನದಿಯಲ್ಲಿರುವ ನೀರನ್ನು ಹೊಡೆಯಲು ಅದೆಲ್ಲ ರಕ್ತವಾಯಿತು. ಅದರಲ್ಲಿದ್ದ ಮೀನುಗಳು ಸತ್ತು ಹೋದವು. ನದಿಯು ಹೊಲಸು ನಾರಿದ್ದರಿಂದ ಐಗುಪ್ತರು ಅದರಲ್ಲಿ ಕುಡಿಯಲಾರದೆ ಹೋದರು. ಐಗುಪ್ತ ದೇಶದಲ್ಲೆಲ್ಲ ರಕ್ತವೇ ಆಗಿತ್ತು. ಆದರೆ ಐಗುಪ್ತ ದೇಶದ ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ ಅದೇ ರೀತಿಯಾಗಿ ಮಾಡಿದ್ದರಿಂದ ಫರೋಹನ ಹೃದಯವು ಕಠಿಣವಾಯಿತು. ಯೆಹೋವನು ಹೇಳಿದಂತೆಯೇ ಅವನು ಮೋಶೆ ಆರೋನರ ಮಾತನ್ನು ಕೇಳದೆ ಹೋದನು ಎಂಬುದೇ. ಪ್ರಿಯರೇ, ಗಮನಿಸಿದಿರಾ? ಪ್ರಕಟಣೆಯ ಗ್ರಂಥ 8ನೇ ಅಧ್ಯಾಯ 8-9 ವಾಕ್ಯಗಳು, ವಿಮೋಚನ ಕಾಂಡ 7ನೇ ಅಧ್ಯಾಯ 14ರಿಂದ 22 ವಾಕ್ಯಗಳು ನ್ಯಾಯ ತೀರ್ಪುಗಳನ್ನ ಗಮನಿಸುವಾಗ ಆ ದಿನಗಳಲ್ಲಿ ಇದು ಅಕ್ಷರಂಶ ಹಾಗೆಯೇ ನಿಜವಾಗಿ ಜರುಗಿತು ಎಂಬ ಸಂಗತಿಗಳನ್ನ ನಾವು ಮನದಟ್ಟು ಮಾಡಿಕೊಳ್ಳುವುದು ಬಹುಮುಖ್ಯ. ಈ ರೀತಿಯಾದಂತ ಒಂದು ನ್ಯಾಯ ತೀರ್ಪನ್ನ ಸಂಕಟ ಕಾಲದಲ್ಲಿ, ಮಹಾಸಂಕಟ ಕಾಲದಲ್ಲಿ ಜನರು ಎದುರಿಸಲು ಸಾಧ್ಯವಾ ಎಂಬ ಪ್ರಶ್ನೆಗೆ ಇಲ್ಲಿ ಯಾವುದೇ ವಿಧವಾದಂತ ಅವಕಾಶವಿಲ್ಲ. ಕರ್ತನ ವಾಕ್ಯ ಆ ರೀತಿಯಾಗಿ ಬರುವುದನ್ನ ನಾವು ಯಾವುದೇ ವಿಧವಾದಂತ ಊಹಾಪೋಹಗಳನ್ನ ಮಾಡಿಕೊಳ್ಳದೆ ಅದನ್ನು ನಂಬುವಂಥದ್ದು ಬಹು ಅವಶ್ಯ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯದ ತುತ್ತೂರಿಯ ನ್ಯಾಯ ತೀರ್ಪಿನಲ್ಲಿ ತುತ್ತೂರಿ ಮೊಳಗಿದಾಗ ನಾವು ಅರ್ಥ ಮಾಡಿಕೊಂಡಂತ ಸಂಗತಿ ಏನೆಂದರೆ, ಒಂದು ದೊಡ್ಡದಾದ ಗಾತ್ರದ ಬೆಟ್ಟದಂತಿದ್ದಂತ ಒಂದು ವಸ್ತು ಸಮುದ್ರದೊಳಗೆ ಅದು ಹಾಕಲ್ಪಟ್ಟಿತು, ಸಾಗರದೊಳಗೆ. ಅದರ ಪರಿಣಾಮವೇನಾಯಿತು? ಅದರ ಪರಿಣಾಮ ರಕ್ತವಾಯಿತು. ಮೊಟ್ಟ ಮೊದಲನೇದಾಗಿ ರಕ್ತವಾಯಿತು. ಯಾಕೆ ಅದು ಆ ರೀತಿಯಾಗಿ ರಕ್ತವಾಗಿರಬಹುದು? ಯಾಕೆಂದರೆ ಈ ಒಂದು ನ್ಯಾಯ ತೀರ್ಪಿನಲ್ಲೂ ಕೂಡ ನಾವು ನೋಡುತ್ತೇವೆ, 3ರಲ್ಲಿ 1 ಭಾಗ ನೀರಿನ ಭಾಗ ಅದು ನಾಶವಾಗುತ್ತದೆ, ಬಳಸಲು ಉಪಯೋಗವಿಲ್ಲದ್ದಾಗಿ ಬದಲಾಗುತ್ತದೆ ಎಂಬ ಸಂಗತಿಯನ್ನ ನಾವುಗಳು ಮನದಟ್ಟು ಮಾಡಿಕೊಂಡು ಈ ವಾಕ್ಯಗಳನ್ನ ಗಮನಿಸುವಾಗ ಸಾಗರದಲ್ಲಿ ಇರತಕ್ಕಂತ ಜೀವಿಗಳ
ಒಂದು ಮರಣದ ನಿಮಿತ್ತವಾಗಿ ಸಂಪೂರ್ಣವಾಗಿ ಅದು ರಕ್ತಮಯವಾಗಲು ಸಾಧ್ಯ. ಮತ್ತು ಕರ್ತನಾದ ದೇವರು ಆತನು ಸರ್ವಶಕ್ತಿಯುಳ್ಳವನು. ಆತನಿಂದ ಯಾವುದೂ ಕೂಡ ಅಸಾಧ್ಯವಲ್ಲ. ಆತನಿಂದ ಎಲ್ಲವೂ ಕೂಡ ಸಾಧ್ಯವಾಗಿದೆ. ಇಲ್ಲಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುತ್ತದೆ, ಸಮುದ್ರ ಜೀವಿಗಳೊಳಗೆ 3ರಲ್ಲಿ 1 ಭಾಗ ಸತ್ತು ಹೋಯಿತು. ಈ ಜೀವಿಗಳ ಸಾವಿನ ನಿಮಿತ್ತವಾಗಿ ಇಡೀ ಸಾಗರ ಜಲ ಅದು ರಕ್ತಮಯವಾಗಿರಬಹುದು, ಕುಡಿಯಲು ಉಪಯೋಗವಿಲ್ಲದಾಗಿರಬಹುದು, ದುರ್ನಾತ ಬಡಿಯುತ್ತಿರುವಂತ ಸಂಗತಿಯನ್ನ ಕಾರ್ಯಗಳನ್ನ ಅವರು ಎದುರಿಸಿರಬಹುದು. ಅಷ್ಟು ಮಾತ್ರವಲ್ಲ, ಸಾಗರದ ಮೇಲೆ ನಡೆಯುವಂತ ಹಡಗಿನ ವ್ಯಾಪಾರ ಇವುಗಳು ಕೂಡ ನಾಶವಾಗಿರಬಹುದು. ನಾವು ಚಿಕ್ಕ ಚಿಕ್ಕ ಆಟದ ಸಾಮಾನುಗಳನ್ನ ನೋಡುವ ಹಾಗೆ ಬಹುದೊಡ್ಡ ಹಡಗುಗಳು ಕೂಡ ಈ ಒಂದು ಬೆಟ್ಟದಂತ ವಸ್ತು ಸಾಗರದ ಮೇಲೆ ಬಿದ್ದಾಗ ಅವುಗಳು ಕೂಡ ಧ್ವಂಸವಾಗಿ ಹೋಗಿರಬಹುದು. ಅದರ ಪರಿಣಾಮ ಯಾರು ಕೂಡ ವ್ಯವಹಾರ ಮಾಡಲು ಸಾಧ್ಯವಾಗದೆ ಹೋಗಿರಬಹುದು. ಪ್ರಿಯರೇ, ನೀವು ನೆನಪು ಮಾಡಿಕೊಳ್ಳಿರಿ, ಇಸ್ರೇಲ್ ದೇಶದಲ್ಲಿ ಆ ಹೌತೀಸ್ ಇವರು ಕದನವನ್ನ ಮಾಡುವಂತ ಸಂಗತಿಗಳನ್ನ ನೀವು ಬಲ್ಲವರಾಗಿದ್ದೀರಿ. ಆ ಒಂದು ಸಮುದ್ರ ಮಾರ್ಗವಾಗಿ ಪ್ರಯಾಣಿಸುವಂತ ಹಡಗುಗಳನ್ನ ಅವರು ತಾಕುವಾಗ ಪರಿಣಾಮ ಏನಾಗುತ್ತದೆ? ಹಡಗು ನಾಶವಾಗುತ್ತದೆ. ಹಡಗಿನಲ್ಲಿರ್ತಕ್ಕಂಥ ಸಾಮಗ್ರಿಗಳು ನಾಶವಾಗುವಂತದ್ದಾಗಿದೆ. ಅನೇಕ ಹಡಗಿನಲ್ಲಿರ್ತಕ್ಕಂಥ ಪ್ರಯಾಣಿಸುವವರ ಪ್ರಾಣ ಕೂಡ ಅವರು ಕಳಕೊಳ್ಳುವಂತವರಾಗಿದ್ದಾರೆ. ಈ ರೀತಿಯಾಗಿ ಬಹುದೊಡ್ಡ ವ್ಯಾಪಾರದ ವಹಿವಾಟುಗಳು ಸ್ಥಗಿತವಾಗುತ್ತದೆ ಎಂಬ ಸಂಗತಿಯನ್ನ ಈ ಒಂದು ವಾಕ್ಯ ಭಾಗದಲ್ಲಿ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಅದು ಮಾತ್ರವಲ್ಲ ಪ್ರಿಯರೇ, ಈ ಒಂದು ಸಾಗರದ ಮೇಲೆ ನಡೆಯುವಂತ ನ್ಯಾಯ ತೀರ್ಪನ್ನ ನಾವುಗಳು ಗಮನಿಸುವಾಗ ಈ ಸಾಗರವನ್ನ, ಸಮುದ್ರವನ್ನ ಕರ್ತನು ನಮಗೋಸ್ಕರವಾಗಿ, ಮಾನವನಿಗೋಸ್ಕರವಾಗಿ ಆತನು ಉಂಟು ಮಾಡಿದ್ದಾನೆ. ಮಾನವನ ಆಶೀರ್ವಾದಕ್ಕಾಗಿ ಅದನ್ನ ಉಂಟು ಮಾಡಿದ್ದಾನೆ. ಮೊಟ್ಟ ಮೊದಲನೇದಾಗಿ, ನೀವು ನಾನು ಸೇವಿಸುವಂತ ಹೆಚ್ಚಾದ ಆಮ್ಲಜನಕ ಸಮುದ್ರದಲ್ಲಿ, ಸಾಗರದಿಂದ ದೊರಕುವಂತದಾಗಿದೆ. ಹೌದು ಪ್ರಿಯ ಸಹೋದರ ಸಹೋದರರೇ, ಈ ಸಾಗರದ ಮೇಲೆ ಹಸಿರು ಬಣ್ಣದ ಸೂಕ್ಷ್ಮಾಣುಗಳಿಂದ ತುಂಬಿಸಲ್ಪಟ್ಟಂತ ಎಲೆಗಳು, ಜೀವರಾಶಿಗಳು, ಇದರ ಮೇಲೆ ಸೂರ್ಯನ ಕಿರಣಗಳು ಬೀಳುವಾಗ ಹೆಚ್ಚಾದ ಆಮ್ಲಜನಕ ಉತ್ಪತ್ತಿಯಾಗುವಂತದ್ದಾಗಿದೆ. ವಿಜ್ಞಾನಿಗಳು ಕೂಡ ಇದರ ವಿಷಯದಲ್ಲಿ ಬಹಳ ಖಚಿತವಾಗಿ ತಿಳಿಸುವಂತವರಾಗಿದ್ದಾರೆ. ವೈಜ್ಞಾನಿಕವಾಗಿ ನಮ್ಮೆಲ್ಲರ ಇಡೀ ಮಾನವ ಕುಲಕ್ಕೆ ಒಂದು ಆಮ್ಲಜನಕ ದೊರಕುವುದಕ್ಕೋಸ್ಕರವಾಗಿ ದೇವರು ಈ ಸಾಗರವನ್ನ, ಸಮುದ್ರವನ್ನ, ಜಲವನ್ನ ಆತನು ಉಂಟು ಮಾಡಿದ್ದನು. ಆದರೆ ಮಾನವನು ಆ ಒಂದು ಜಲರಾಶಿಯನ್ನು ತನ್ನ ಪೂರ್ವಜರು ಎಂಬುದಾಗಿ ಆರಾಧಿಸುವಾಗ ದೇವರು ಅದರ ಮೇಲೆ ನ್ಯಾಯ ತೀರ್ಪನ್ನ ಬರಮಾಡುವುದನ್ನ ಕುರಿತು ಪ್ರಕಟಣೆಯ ಗ್ರಂಥ 8ನೇ ಅಧ್ಯಾಯ 8ರಿಂದ 9 ವಾಕ್ಯಗಳಲ್ಲಿ ನಾವು ಧ್ಯಾನಿಸುವಂತವರಾಗಿದ್ದೇವೆ. ಎರಡನೇದಾಗಿ, ಈ ಒಂದು ಸಾಗರದ ಮೂಲಕ ಮತ್ತೊಂದು ನಾವು ದೊರಕುವಂತ ಆಶೀರ್ವಾದವೇನೆಂದರೆ, ಸಮುದ್ರವಿರಬಹುದು, ಸಾಗರವಿರಬಹುದು, ಇದರ ನೀರುಗಳು ಹಬೆಯಾಗಿ ಹೊರಟು ತದನಂತರ ಮಾನವನಿಗೆ ಆತನ ಫಸಲಿಗೋಸ್ಕರವಾಗಿಯೂ, ಆತನ ವ್ಯವಸಾಯಕ್ಕೋಸ್ಕರವಾಗಿಯೂ, ಆತನ ಕುಡಿಯುವ ನೀರಿಗೋಸ್ಕರವಾಗಿಯೂ ಮಳೆಯಾಗಿ ದೇವರು ಅದನ್ನು ಪರಿವರ್ತನೆ ಮಾಡಿ ಮಾನವನಿಗೆ ಒದಗಿಸುವಾತನಾಗಿದ್ದಾನೆ. ಸುಪ್ರಿಯ ಸಹೋದರ ಸಹೋದರಿಯರೇ, ಮಾನವನ ಒಂದು ಪ್ರಯೋಜನಕ್ಕೋಸ್ಕರವಾಗಿ ದೇವರು ಜಲರಾಶಿಯಲ್ಲಿ ಈಜಾಡುವಂತ ಮೀನುಗಳನ್ನ,
ಪ್ರಾಣಿಗಳನ್ನ, ಈಜುವ ಜಲಚರಗಳನ್ನ ಆತನು ಮಾನವನಿಗೋಸ್ಕರವಾಗಿ ಉಂಟು ಮಾಡಿದ್ದಾನೆ. ಈ ರೀತಿಯಾಗಿ ದೇವರು ಮಾನವನ ಒಂದು ಆಶೀರ್ವಾದಕ್ಕಾಗಿ, ಬಳಕೆಗಾಗಿ, ಪ್ರಯೋಜನಕ್ಕಾಗಿ ಉಂಟು ಮಾಡಿದಂತ ಸಾಗರ, ಸಮುದ್ರವನ್ನ ಮಾನವನು ಆರಾಧಿಸುವಾಗ ದೇವರು ಈ ವಾಕ್ಯ ಭಾಗದಲ್ಲಿ ಅವುಗಳ ಮೇಲೆ ನ್ಯಾಯ ತೀರ್ಪನ್ನ ಬರಮಾಡುವುದನ್ನು ಕುರಿತು ನಾವು ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯದಲ್ಲಿ ಧ್ಯಾನಿಸುವಂತವರಾಗಿದ್ದೇವೆ. ಪ್ರಿಯರೇ, ಗಮನಿಸಿರಿ, ಈ ಒಂದು ವಾಕ್ಯ ಭಾಗಗಳು ಸರಳವಾದಂತ ವಾಕ್ಯ ಭಾಗಗಳಲ್ಲ. ಇವುಗಳು ನಿಜವಾದಂತ ಸತ್ಯದಿಂದ ಕೂಡಿದಂತ ವಾಕ್ಯ ಭಾಗಗಳಾಗಿವೆ. ಆದ ಕಾರಣ ಈ ವಾಕ್ಯ ಯಾವ ರೀತಿಯಾಗಿ ಬರೆಯಲ್ಪಟ್ಟಿದೆಯೋ, ತಿಳಿಸಲ್ಪಟ್ಟಿದೆಯೋ, ಅದೇ ರೀತಿಯಾಗಿ ಅದನ್ನು ನಾವು ನಂಬುವುದು ಬಹು ಮುಖ್ಯ. ಮತ್ತೊಂದು ಸಂಗತಿಯನ್ನು ಕೂಡ ಈ ಒಂದು ಧ್ಯಾನದಲ್ಲಿ ನಿಮ್ಮ ಗಮನಕ್ಕೆ ತರಲು ಬಯಸುವುದೇನೆಂದರೆ, ಪ್ರಿಯರೇ, ಸಮೀಪ ದಿನಗಳಲ್ಲಿ ನೀವುಗಳು ನಾನು ಜಪಾನ್ ದೇಶದಲ್ಲಿ ಸುನಾಮಿ, ಒಂದು ವೇಳೆ ಇಂಟರ್ನೆಟ್ ಸಮಸ್ಯೆ ಬರುವುದಾದ್ರೆ ಹಾಗೆ ಕೇಳ್ತಾ ಇರಿ, ಅದು ಪುನಃ ಸರಿ ಹೋಗುವಂತದ್ದಾಗಿದೆ. ಸೊ ಆ ಒಂದು ಭೂ ಕಂಪನದ ನಿಮಿತ್ತವಾಗಿ ಸಾಗರದಲ್ಲಿ, ಸಮುದ್ರದಲ್ಲಿ ಸುನಾಮಿ ಎಬ್ಬಿಸಲ್ಪಡುವಂತದ್ದಾಗಿದೆ. ಸೊ ಈ ಒಂದು ನ್ಯಾಯ ತೀರ್ಪನ್ನ ನಾವು ಧ್ಯಾನಿಸುತ್ತಿರುವಾಗ ಇದರಲ್ಲಿ ನಾವು ತಿಳಿದುಕೊಳ್ಳುವಂತ ಮತ್ತೊಂದು ಸಂಗತಿ ಏನೆಂದರೆ, ಈ ಒಂದು ಬೆಟ್ಟದ ಗಾತ್ರದ ದಂತಿದ್ದಂತ ವಸ್ತುವು ಆ ಸಮುದ್ರದೊಳಗೆ ಹಾಕಲ್ಪಟ್ಟಾಗ ಅದರ ಒಂದು ಪರಿಣಾಮ ಏನಾಯಿತು? ಸಮುದ್ರದಲ್ಲಿದ್ದಂತ ಮೀನುಗಳು, ಜೀವಿಗಳು ಸತ್ತು ಹೋಯಿತು. ಹಡಗುಗಳಲ್ಲಿ 3ರಲ್ಲಿ 1 ಭಾಗ ನಾಶವಾಯಿತು. ಮಾತ್ರವಲ್ಲ, ಈ ಒಂದು ನ್ಯಾಯ ತೀರ್ಪಿನ ಮೂಲಕವಾಗಿ ಜನಗಳು ಆ ದಿನಗಳಲ್ಲಿ ಸುನಾಮಿಯನ್ನು ಕೂಡ ಅವರು ಎದುರಿಸಿರಬಹುದು. ಅದರ ನಿಮಿತ್ತವಾಗಿ ಬಹು ಜನರು ಪ್ರಾಣವನ್ನು ಕೂಡ ಕಳಕೊಂಡಿರಬಹುದು. ಈ ದಿನದ ನ್ಯೂಸ್ ಅನ್ನ ನಿಮ್ಮಲ್ಲಿ ಎಷ್ಟು ಮಂದಿ ಗಮನಿಸುತ್ತಿದ್ದೀರಿ ಎಂಬುದಾಗಿ ನನಗೆ ಗೊತ್ತಿಲ್ಲ. ಒಂದು ವೇಳೆ ನೀವು ಗಮನಿಸದೇ ಇರುವುದಾದ್ರೆ ದಯಮಾಡಿ ನ್ಯೂಸ್ ಅನ್ನ ನೀವು ಗಮನಿಸಿರಿ. ಜಮ್ಮು ಕಾಶ್ಮೀರಲ್ಲಿ ಮುಂಗಾರು ಅವರು ಮಳೆ ಬರಲು ಅವರಿಗೆ ಶೀಘ್ರವಾಗಿ ಬಂದಿದೆ ಎಂಬುದಾಗಿ ವಾತಾವರಣ ತಜ್ಞರು ವಿವರಿಸಿದ್ದಾರೆ. ಅದರ ಪರಿಣಾಮ ಹೆಚ್ಚಾದ ಮಳೆಯ ಕಾರಣ ಅನೇಕರು ಮರಣವನ್ನ ಅಪ್ಪಿದ್ದಾರೆ. ಸೊ ಪ್ರಕಟಣೆಯ ಗ್ರಂಥ 8ನೇ ಅಧ್ಯಾಯದಲ್ಲಿ ಸಂಕಟ ಕಾಲ ಮತ್ತು ಮಹಾ ಸಂಕಟ ಕಾಲದ ಸಮಯದಲ್ಲಿ ಈ ರೀತಿಯಾಗಿ ಸುನಾಮಿಗಳು ಬರುವ ಕಾರಣ ಅನೇಕರು ತಮ್ಮ ಪ್ರಾಣವನ್ನ ಕಳಕೊಳ್ಳುವವರಾಗಿದ್ದಾರೆ. ಸೊ ನನ್ನ ಒಂದು ನಿಮ್ಮ ಮನಸ್ಸಿನ ಮೇಲೆ, ಹೃದಯದ ಮೇಲೆ ತರುವಂತ ಆತ್ಮೀಯ ಪಾಠವೇನೆಂದರೆ, ಇವೆಲ್ಲವುಗಳು ಜರುಗುವಾಗ ನೀವು ನಾನು ತಪ್ಪಿಸಿಕೊಳ್ಳಬೇಕಾದರೆ ನಮ್ಮ ನಂಬಿಕೆಯನ್ನ, ನಮ್ಮ ಭರವಸೆಯನ್ನ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಇಡಲು ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಯಾಕೆಂದರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ, ನಾವು ಯೇಸುವನ್ನು ನಂಬುವಾಗ ನಾವು ನಿತ್ಯ ಜೀವವನ್ನ ಪಡೆದುಕೊಳ್ಳುವಂತವರಾಗಿದ್ದೇವೆ. ಯಾಕೆ ಎಂಬ ವಿವರಣೆಯನ್ನ ನಾನು ಪದೇ ಪದೇ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಯಾಕೆಂದರೆ ಆತನು ದೇವರಾಗಿದ್ದರೂ ಕೂಡ ದೇವರಿಗೆ ಸರಿಸಮಾನನಾಗಿರುವ ಪದವಿಯನ್ನ ಬಿಡಲೊಲ್ಲೆನ್ನು ಎಂದೆಣಿಸದೆ ದಾಸನ ರೂಪವನ್ನ ಧರಿಸಿಕೊಂಡು ಸೇವಕನಾಗಿ ಈ ಲೋಕಕ್ಕೆ ಆತನು ಬಂದನು. 33 ವರ್ಷಗಳ ಕಾಲ ಆತನು ಅಂತ 1ನೇ ಅಧ್ಯಾಯದಲ್ಲೂ ಕೂಡ ನಾವು ಗಮನಿಸುತ್ತೇವೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯ 14ನೇ ವಾಕ್ಯ, ಆತನು ಮನುಷ್ಯ ಕುಮಾರನೆಂಬುದಾಗಿ ನಾವು ಓದುತ್ತೇವೆ. ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲೂ ಆತನು ಮನುಷ್ಯ ಕುಮಾರನು ಮೇಘಗಳ ಮೇಲೆ ಮಹಿಮೆಯಲ್ಲಿ ಆತನು ಬರುತ್ತಾನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸುವಂತವರಾಗಿದ್ದೇವೆ. ಸಕಲ ಮಹಿಮೆಯೊಡನೆ ಆತನು ಬರುತ್ತಾನೆ ಎಂಬುದಾಗಿ ನಾವುಗಳು ಧ್ಯಾನಿಸುತ್ತಿದ್ದೇವೆ. ಇಂಥ ಕರ್ತನು, ಈ ಮನುಷ್ಯ ಕುಮಾರನು 2025 ವರ್ಷಗಳ ಹಿಂದೆ
ಈ ಲೋಕಕ್ಕೆ ಬಂದಾಗ ಶಿಷ್ಯರ ಪಾದಗಳನ್ನ ಆತನು ತೊಳೆದನು, ತನ್ನ ದೈವಿಕತ್ವವನ್ನ ತೋರ್ಪಡಿಸಿದನು, ತನ್ನ ಮಾನವ ಸ್ವಭಾವವನ್ನ ವ್ಯಕ್ತಪಡಿಸಿದನು. ಆತನು ತನ್ನ ಮಹಿಮೆಯನ್ನು ಪಕ್ಕಕ್ಕಿಟ್ಟು ನಿಮ್ಮನ್ನು ನನ್ನನ್ನು ಮಾನವ ಕುಲವನ್ನು ಸೇವಿಸಲು ಬಂದನು. ಲೂಕ ತಿಳಿಸುತ್ತಾನೆ, ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯ ಕುಮಾರನೆಂಬುದಾಗಿ. ಮಾತ್ರವಲ್ಲ, ಆತನ ವಾಕ್ಯಗಳನ್ನು ನಾವು ಗಮನಿಸುವಾಗ, ನಾನು ಸೇವೆ ಮಾಡುವುದಕ್ಕೋಸ್ಕರವಾಗಿ ಬರಲಿಲ್ಲ, ಸೇವೆ ಮಾಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ನನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದೆನೆಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಲೂಕ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಾಕ್ಯವನ್ನು ನಾವು ಓದುವಾಗ, ಜಕರಿಯನ ವಿಷಯದಲ್ಲಿ ಆತನು ಮಾತನಾಡುತ್ತಾ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಿಸಲು ಬಂದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಮನುಷ್ಯ ಕುಮಾರನು ಲೂಕ ಬರೆದ ಸುವಾರ್ತೆಯಲ್ಲಿ ಯಾವ ವಾಕ್ಯವನ್ನ ಹೇಳಿದನು? ಆತನು ಹೇಳಿದನು, ಹದ್ದುಗಳಿಗೆ ಗೂಡುಗಳಿವೆ, ನರಿಗಳಿವೆ, ಗರಿಗಳಿಗೆ ಗುದ್ದುಗಳಿವೆ, ಆದರೆ ಮನುಷ್ಯ ಕುಮಾರನಿಗೆ ಸ್ಥಳವಿಡುವಷ್ಟು ಕೂಡ ಸ್ಥಳವಿಲ್ಲ ಎಂಬುದಾಗಿ ಆತನು ತಿಳಿಸಿದನು. ಆತನು ಜನಿಸಿದಾಗ ಬಾಡಿಗೆ ಕೊಠಡಿಯಲ್ಲಿ, ದನದ ಗೋದಲಿಯಲ್ಲಿ ಆತನು ಜನಿಸಿದನು. ಆತನು ಪ್ರಯಾಣ ಮಾಡುವಾಗ, ಯೆರೂಸಲೇಮನ್ನ ಮಾಡುವಾಗ ಇತರರ ಕತ್ತಿಯನ್ನು ಆತನು ಹತ್ತಿ ಪ್ರವೇಶ ಮಾಡಿದನು. ಆತನಿಗೆಂದು ವಾಹನವಿರಲಿಲ್ಲ. ಹೌದು ಪ್ರಿಯರೇ, ಆತನು ಶಿಲುಬೆಯನ್ನ ಓರುವಾಗಲೂ ಕೂಡ ಆತನ ಭಾರವಾದ ಶಿಲುಬೆಯನ್ನು ಸೀಮೋನನ್ನು ಓರಲು ಮುಂದೆ ಬಂದನು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಆತನ ಸಮಾಧಿಯನ್ನ ನಾವು ನೋಡುವಾಗ, ಆತನು ಬಿತರ ಯೋಸೇಫನ ಸಮಾಧಿ ಮಾಡಲ್ಪಟ್ಟನು. ಆ ಸಮಾಧಿ ಆತನದಲ್ಲ ಎಂಬುದಾಗಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ವಿವರಿಸುವಂತದ್ದಾಗಿದೆ. ಮೊದಲನೆಯ ಆತನ ಬರೋಣದಲ್ಲಿ ಆತನು ಈ ರೀತಿಯಾಗಿ ತನ್ನನ್ನು ಕಾಣಿಸಿಕೊಂಡನು, ತೋರ್ಪಡಿಸಿಕೊಂಡನು. ಆತನ ಎರಡನೆಯ ಬರೋಣದಲ್ಲಿ ಆತನು ಯೂದ ಗೋತ್ರದ ಸಿಂಹವಾಗಿ ಆತನು ಪ್ರತ್ಯಕ್ಷನಾಗಲಿದ್ದಾನೆ. ಎಲ್ಲರ ಕಣ್ಣುಗಳು ಕೂಡ ಆತನನ್ನು ಕಾಣುವಂತದ್ದಾಗಿದೆ ಎಂಬುದಾಗಿ ಪ್ರಕಟಣೆಯ ಗ್ರಂಥ 1ನೇ ಅಧ್ಯಾಯದಲ್ಲಿ, ಜಕರಯನ ಪ್ರವಾದನೆಯ ಗ್ರಂಥದಲ್ಲೂ ನಾವುಗಳು ಧ್ಯಾನಿಸುವಂತವರಾಗಿದ್ದೇವೆ ಮತ್ತು ಅರ್ಥೈಸಿಕೊಳ್ಳುವಂತವರಾಗಿದ್ದೇವೆ. ಎಲ್ಲರ ಕಣ್ಣುಗಳು ಕೂಡ ಆತನನ್ನ ಅಧ್ಯಾಯ 9ರಿಂದ 11 ವಾಕ್ಯಗಳ ಪ್ರಕಾರ ಪ್ರತಿ ಮೊಣಕಾಲುಗಳು ಕೂಡ ಆತನಿಗೆ ಅಡ್ಡ ಬೀಳುತ್ತವೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಪ್ರತಿ ಮೊಣಕಾಲುಗಳು ಆತನಿಗೆ ಅಡ್ಡ ಬಿದ್ದು, ಆತನೇ ಕರ್ತನು, ಆತನೇ ದೇವರು, ಆತನೇ ಒಡೆಯನೆಂಬುದಾಗಿ ಆತನನ್ನ ಆರಾಧಿಸುವಂತದನ್ನ ಕುರಿತು ನಾವುಗಳು ಅರ್ಥ ಮಾಡಿಕೊಳ್ಳುವಂತವರಾಗಿದ್ದೇವೆ. ತಂದೆಯಾದ ದೇವರು ಆತನಿಗೆ ಅತ್ಯುನ್ನತವಾದ ಪದವಿಯನ್ನ ಕೊಟ್ಟು ಆತನನ್ನ ಘನಪಡಿಸಿದ್ದಾನೆಂಬುದಾಗಿ ದೇವರ ವಾಕ್ಯ ವರ್ಣಿಸುವಂತದ್ದಾಗಿದೆ. ಮೊದಲನೇ ಸಾರಿ ಆತನು ಬಂದಾಗ ಆತನ ಕೈಯಲ್ಲಿದ್ದಂತ ಕೋಲನ್ನ ಕಸಿದುಕೊಂಡು ಆತನ ತಲೆಯ ಮೇಲೆ ಒಡೆದು ಆತನನ್ನ ಕೇಳಿದರು, ಯಹೂದ್ಯರ ಅರಸನೇ, ನೀನು ಪ್ರವಾದನೆ ಹೇಳು, ಯಾರು ನಿನ್ನನ್ನು ಹೊಡೆದರು ಎಂಬುದಾಗಿ ಹೇಳು ಎಂಬುದಾಗಿ ಆತನನ್ನ ಅಪಹಾಸ್ಯ ಮಾಡಿದರು. ಪ್ರಕಟಣೆಯ ಗ್ರಂಥದಲ್ಲಿ ನಾವುಗಳು ಧ್ಯಾನಿಸುವಾಗ, ಆತನ ಎರಡನೇ ಬರೋಣದಲ್ಲಿ ಆತನು ಕಬ್ಬಿಣದ ಕೋಲಿನಿಂದ ಆಳುವಂತವನಾಗಿದ್ದಾನೆ. ಆತನ ರಾಜ್ಯ ಶಾಶ್ವತ, ಆತನ ಆಳ್ವಿಕೆಗೆ ಅಂತ್ಯವೇ ಇರುವುದಿಲ್ಲ. ಆತನು ಯುಗ ಯುಗಾಂತರಗಳಲ್ಲಿ ಆಳುವಂತ ಕರ್ತನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಕಟಣೆಯ ಗ್ರಂಥ ಪದೇ ಪದೇ ನಿಮ್ಮ ಧ್ಯಾನಕ್ಕೆ ತರುತ್ತಿದ್ದೇನೆ. ಈ ಪರಲೋಕವನ್ನ ನಾನು ಎಂದಿಗೂ ಕೂಡ ತಪ್ಪಿಸಿಕೊಳ್ಳಬಾರದು. ಈ ಪರಲೋಕದ ಆರಾಧನೆಯನ್ನು ಎಂದಿಗೂ ಕೂಡ ನಾವು ತಪ್ಪಿಸಿಕೊಳ್ಳಬಾರದು. ಕರ್ತನನ್ನ ನಾವು ಮುಖಾಮುಖಿಯಾಗಿ ನೋಡುತ್ತೇವೆ. ಆತನು ನಮ್ಮ ಕಣ್ಣೀರನ್ನ ಒರೆಸಿ ಬಿಡುತ್ತಾನೆ. ಇನ್ನು ಹಸಿವಾಗಲಿ, ಇನ್ನು ದುಃಖವಾಗಲಿ ನಮಗೆ ಇರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ವಾಕ್ಯದಲ್ಲಿ ನಿಂತು ಮುಂದಕ್ಕೆ ಹೋಗಲು ಬಯಸುತ್ತೇನೆ. ನಿಮ್ಮ ಹೃದಯದಲ್ಲಿ ಬಹು ದುಃಖವಿದೆಯಾ? ನನಗೆ ತಂದೆ ಇಲ್ಲ, ನನಗೆ ತಾಯಿ ಇಲ್ಲ, ನನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ, ನನ್ನ ದುಃಖವನ್ನ, ನನ್ನ ನೋವನ್ನ ತೋಡಿಕೊಳ್ಳಲು ನನಗೆ ಯಾರೂ ಇಲ್ಲ, ನನಗೆ ಆಪ್ತರು ಯಾರೂ ಇಲ್ಲ ಎಂಬುದಾಗಿ ನೀವು ವಿಲಾಪಿಸುವುದಾದರೆ, ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮನ್ನು ಪ್ರೋತ್ಸಾಹ ಪಡಿಸಲು ಹೇಳುತ್ತಿದ್ದೇನೆ. ನಮಗೊಬ್ಬ ಆಪ್ತ ಮಿತ್ರನಿದ್ದಾನೆ, ಆತನು ಕರ್ತನಾದ ಯೇಸು ಕ್ರಿಸ್ತನು. ನಮಗೊಬ್ಬ ಮಹಾಯಾಜಕನಿದ್ದಾನೆ, ಆತನು ನಮಗೋಸ್ಕರವಾಗಿ ಹಗಲಿರುಳು ತಂದೆಯ ಬಲಪಾರ್ಶ್ವದಲ್ಲಿ ಸಿಂಹಾಸನದಲ್ಲಿ ಕುಳಿತು ನಮಗೋಸ್ಕರವಾಗಿ ವಿಜ್ಞಾಪಿಸುತ್ತಿದ್ದಾನೆ. ನಮ್ಮ ಮಧ್ಯದಲ್ಲಿ ಮೋಶೆ ಇಲ್ಲ, ನಮ್ಮ ಮಧ್ಯದಲ್ಲಿ ಆರೋನನಿಲ್ಲ, ಆದರೆ ನಮಗೊಬ್ಬ ಮಹಾಯಾಜಕನಿದ್ದಾನೆ.
ಆತನು ಜೀವಿಸುವಂತ ಮಹಾಯಾಜಕನಾಗಿದ್ದಾನೆ. ಯಾವಾಗಲೂ ನಮ್ಮ ಪ್ರಾರ್ಥನೆಯನ್ನ ಕೇಳುವಂತ ಮಹಾಯಾಜಕನಿದ್ದಾನೆ. ಪ್ರಿಯರೇ, ನೀವು ಅಂದುಕೊಳ್ಳಬಹುದು, ನಾನು ಎಷ್ಟು ಶೋಧನೆಯಲ್ಲಿ ಹಾದು ಹೋಗುತ್ತಿದ್ದೇನಲ್ಲ, ಈ ಶೋಧನೆಯಿಂದ ತಪ್ಪಿಸಿಕೊಳ್ಳಲು ನನಗೆ ಸಾಧ್ಯವಾಗುತ್ತಿಲ್ಲವಲ್ಲ ಎಂಬುದಾಗಿ ನೀವು ಮಮ್ಮಲ ಮರುಗುತ್ತಿರುವುದಾದರೆ, ಈ ವಾಕ್ಯವನ್ನ ನಿಮ್ಮ ಹೃದಯದ ಮೇಲೆ ತರುತ್ತಿದ್ದೇನೆ. ಆತನು ನಿಮಗೋಸ್ಕರವಾಗಿ ದುಃಖ ಪಡುತ್ತಿದ್ದಾನೆ. ಯೆಶಯ ಬರೆದ ಪ್ರವಾದನೆ ಗ್ರಂಥ 63ನೇ ಅಧ್ಯಾಯ. ನಾವು ಶ್ರಮೆ ಪಡುವಾಗೆಲ್ಲ ಆತನು ನಮ್ಮೊಂದಿಗೆ ಶ್ರಮೆ ಪಡುವಂತವನಾಗಿದ್ದಾನೆ. ನಾವು ದುಃಖಿಸುವಾಗ ಆತನು ನಮ್ಮೊಂದಿಗೆ ದುಃಖಿಸುತ್ತಾನೆ. ಎಷ್ಟು ಸುಂದರವಾದ ಆರಾಧನೆ ಹಾಡನ್ನು ನಾವು ಕೇಳಿದ್ದೇವಲ್ಲ. ನನ್ನ ಹತ್ತಿರವಿರು ಓ ಯೇಸುವೆ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು. ಆತನು ನಮಗೆ ಹತ್ತಿರವಿದ್ದಾನೆ. ನಮ್ಮ ದುಃಖದಲ್ಲಿ ನಮ್ಮ ಹತ್ತಿರವಿದ್ದಾನೆ. ನಮ್ಮ ವಾಕ್ಯವನ್ನ ಓದುವಾಗ ನಮಗೆ ಗುರುವಾಗಿದ್ದಾನೆ. ನಮ್ಮ ಕಾಯಿಲೆಯಲ್ಲಿ ಆತನು ನಮ್ಮ ಸ್ವಸ್ಥಪಡಿಸುವಂತ ದೇವರಾಗಿದ್ದಾನೆ. ಆತನು ನಮ್ಮ ಮರಣದ ಸಮಯದಲ್ಲಿ ನಮಗೆ ಜೀವ ತರುವಂತ ದೇವರಾಗಿದ್ದಾನೆ. ಜೀವದ ಅಧಿಪತಿ ಆತನಾಗಿದ್ದಾನೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯೇ, ನೀವು ಧೈರ್ಯಗೊಳ್ಳಿರಿ. ನಿಮ್ಮ ನಂಬಿಕೆಯನ್ನ ಯೇಸು ಸ್ವಾಮಿಯಲ್ಲಿಡ್ರಿ. ಆತನು ಖಂಡಿತವಾಗಿ ನಿಮ್ಮನ್ನ ಕೈ ಬಿಡುವುದಿಲ್ಲ. ಎಲ್ಲರೂ ನಿಮ್ಮನ್ನು ತೊರೆದರು, ಆತನ ವಾಗ್ದಾನ ಹೇಳುತ್ತದೆ, ನಾನು ನಿಮ್ಮನ್ನು ಎಂದಿಗೂ ತೊರೆಯುವುದಿಲ್ಲ, ಎಂದಿಗೂ ತಳ್ಳಿ ಬಿಡುವುದಿಲ್ಲ. ಎಷ್ಟು ಒಳ್ಳೆಯ ಕರ್ತನು, ತಳ್ಳಿ ಬಿಡದ ಕರ್ತನು, ತೊರೆಯದ ಕರ್ತನು. ನನ್ನ ಅಂಗೈಗಳಲ್ಲಿ ನಿಮ್ಮನ್ನ ಚಿತ್ರಿಸಿಕೊಂಡಿದ್ದೇನೆ. ನಿಮ್ಮ ಪೋಳಿಗೋಡೆಗಳು ನನ್ನ ಕಣ್ಣೆದುರಿಗೆ ಸದಾ ಇವೆ ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. ಎತ್ತ ತಾಯಿ ತನ್ನ ಮೊಲೆಕೂಸನ್ನು ಮರೆತಾಳು, ಆದರೂ ನಾನು ನಿನ್ನನ್ನು ಮರೆಯೇನು ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. ಎಷ್ಟು ಒಳ್ಳೆಯ ಕರ್ತನು. ಆತನು ನಮ್ಮನ್ನ ಬಲ್ಲವನಾಗಿದ್ದಾನೆ. ಆತನ ಕಣ್ಣುಗಳು ನಮ್ಮನ್ನ ನೋಡುತ್ತಿವೆ. ಯೆಶಯ ಬರೆದ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ. ಆತನ ವಾಕ್ಯ ತಿಳಿಸುತ್ತದೆ, ನಾನು ತೋಟಗಾರನಾಗಿದ್ದೇನೆ, ಕ್ಷಣ ಕ್ಷಣಕ್ಕೆ ನೀರು ಒಯ್ದು ಕಾಯುತ್ತಿದ್ದೇನೆ ಎಂಬುದಾಗಿ ಹೇಳುತ್ತಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಲೂಕ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ತೋಟಗಾರನಾಗಿದ್ದಾನೆ. ತೋಟದ ಯಜಮಾನನು ತಂದೆಯಾದ ದೇವರಾಗಿದ್ದಾನೆ. ನೀವು ನಾನು ಆ ತೋಟದಲ್ಲಿ ಇದ್ದೇವೆ. ಅಲ್ಲಿರ್ತಕ್ಕಂಥ ಸಸಿಗಳಾದ ನಮ್ಮನ್ನು ಆತನು ನೀರು ಒಯ್ದು ಕಾಯುತ್ತಿದ್ದಾನೆ, ಕಾಪಾಡುತ್ತಿದ್ದಾನೆ, ಬೆಳೆಸುತ್ತಿದ್ದಾನೆ, ಫಲ ಕೊಡುವಂತೆ ಮಾಡುತ್ತಿದ್ದಾನೆ. ತಂದೆ ಬಯಸುವಂತ ಹಣ್ಣಾಗಿ, ತಂದೆ ಬಯಸುವಂತ ಹೂವಾಗಿ, ತಂದೆ ಇಷ್ಟಪಡುವಂತ ವಸ್ತುವಾಗಿ ಆತನು ನಮ್ಮನ್ನು ರೂಪಿಸುತ್ತಿದ್ದಾನೆ. ಕಳವಳಗೊಳ್ಳಬೇಡಿರಿ, ನಿರಾಶರಾಗಬೇಡಿರಿ. ಈ ಲೋಕ ತಾತ್ಕಾಲಿಕವಾದಂಥದ್ದು. ಬಲ ಹೆಚ್ಚಿದರೆ 70 ಅಥವಾ 80. ಕಷ್ಟ ಸಂಕಟಗಳೇ ಅದರ ಆಡಂಬರ. ನಾವು ಈ ಲೋಕದಲ್ಲಿ ಯಾತ್ರಿಗಳಾಗಿದ್ದೇವೆ, ಈ ಲೋಕದಲ್ಲಿ ಪ್ರವಾಸಿಗಳಾಗಿದ್ದೇವೆ. ನಾವು ಈ ಲೋಕವನ್ನ ಬಿಟ್ಟು ಹೋಗುತ್ತೇವೆ, ಸದಾಕಾಲ ಕರ್ತನ ಜೊತೆಗೆ ವಾಸ ಮಾಡುತ್ತೇವೆ. ಆದ ಕಾರಣ ಪೌಲನು ಹೇಳುತ್ತಾನೆ, ಆ ಮಹಿಮೆಯ ಮುಂದೆ ಈ ಸಂಕಟ ಹಗುರ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. ಓ ಪ್ರಿಯರೇ, ನಿಮಗೋಸ್ಕರವಾಗಿ, ನನಗೋಸ್ಕರವಾಗಿ ಮಹಿಮೆಯ ದೇವರು ಮಹಿಮೆಯ ರಾಜ್ಯವನ್ನ ಇಟ್ಟಿದ್ದಾನೆ. ನೀವು ನಾನು ಅಲ್ಲಿ ನಾವು ಕಾಣುವಾಗ 2 ಕೊರಿಂಥ 2ನೇ ಅಧ್ಯಾಯದಲ್ಲಿ ಪೌಲನು ಹೇಳುತ್ತಿದ್ದಾನೆ, ಕಿವಿಯು ಕೇಳಲಿಲ್ಲ, ಕಣ್ಣು ಕಾಣಲಿಲ್ಲ, ಮನಸ್ಸು ಗ್ರಹಿಸಲಿಲ್ಲ ಎಂಬುದಾಗಿ ಆ ರೀತಿಯಾದಂತ ಕಾರ್ಯಗಳನ್ನ ಆತನು ನನಗೋಸ್ಕರವಾಗಿ, ನಿಮಗೋಸ್ಕರವಾಗಿ ಇಟ್ಟಿದ್ದಾನೆ. ಆದ ಕಾರಣ ಈ ಒಂದು ಧ್ಯಾನದಲ್ಲಿ ನಿಮ್ಮನ್ನ ಪ್ರೋತ್ಸಾಹ ಪಡಿಸುತ್ತೇನೆ. ಧೈರ್ಯದಿಂದಿರಿ. ಶೋಧನೆಗಳಲ್ಲಿ, ಪರೀಕ್ಷೆಗಳಲ್ಲಿ, ಹಿಂಸೆಯಲ್ಲಿ ಹಾದು ಹೋಗುವಂತ ದೇವರ ಮಕ್ಕಳನ್ನ ಅಥವಾ ನಾವುಗಳು ಹಾದು ಹೋಗುವಾಗ ಧೈರ್ಯಗೆಡಬೇಡ್ರಿ. ಅನಾರೋಗ್ಯ ನಮ್ಮನ್ನ ತಾಕುವಾಗ ನಂಬಿಕೆಯಲ್ಲಿ ಕುಗ್ಗಿ ಹೋಗಬೇಡಿರಿ. ನನ್ನ ಸಮಯ ಬಂದಿದೆಯಾ, ನನಗೆ ಅಷ್ಟೇನಾ, ನನಗೆ ಆರೋಗ್ಯವಾಗುವುದಿಲ್ಲವಲ್ಲವಾ, ನನಗೆ ಇಷ್ಟೇನಾ, ನನ್ನ ಬದುಕಿ ಇಷ್ಟೇನಾ, ನನಗೆ ಮುಕ್ತಾಯ, ನನ್ನ ಜೀವಿತದ ದಿನಗಳು ಎಣಿಸಲ್ಪಟ್ಟಿವೆಯಾ? ಇಲ್ಲ ಪ್ರಿಯರೇ. ಕೀರ್ತನೆ 31:15ನೇ ವಾಕ್ಯ ಹೇಳುತ್ತದೆ, ಕರ್ತನು ನಮ್ಮ ಜೀವಿತ, ನಮ್ಮ ಸಮಯವನ್ನ ತನ್ನ ಕರಗಳಲ್ಲಿ ಹೊಂದಿದ್ದಾನೆ. ಅವರ್ ಟೈಮ್ಸ್ ಆರ್ ಇನ್ ಗಾಡ್ಸ್ ಹ್ಯಾಂಡ್. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಈ ಒಂದು ಎಲ್ಲ ಕಾರ್ಯಗಳನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ. ಕರ್ತನು ಖಂಡಿತವಾಗಿಯೂ ಪ್ರಾರ್ಥನೆಯನ್ನ ಕೇಳುವಂತ ದೇವರಾಗಿದ್ದಾನೆ. ಆತನು ತಡ ಮಾಡಿದರೂ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನ ದಯಪಾಲಿಸುವಂತ ದೇವರಾಗಿದ್ದಾನೆ. ಯಾಕೆಂದ್ರೆ ಆತನು ಅಬ್ರಾಹಂ, ಇಸಾಕ್, ಯಾಕೋಬರ ದೇವರಾಗಿದ್ದಾನೆ. ನಿಮ್ಮ ದುಃಖವನ್ನ ಆತನ ಮುಂದೆ ಚೆಲ್ಲಿರಿ. ನಿಮ್ಮ ನೋವನ್ನ ಆತನಿಗೆ ತೋಡಿಕೊಳ್ಳಿರಿ. ನಿಮ್ಮ ಕಣ್ಣೀರನ್ನ ಆತನು ತನ್ನ ಬುದ್ದಲಿಯಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ ದಾವೀದನ ಕೀರ್ತನೆಯಲ್ಲಿ, ದಾವೀದನ ಅನುಭವವನ್ನ ನಾವುಗಳು ಕಾಣುತ್ತೇವೆ. ನಮ್ಮ ಅನುಭವವೂ ಕೂಡ ಅದೇ ಆಗಿರುವಂತದ್ದಾಗಿದೆ.
ಆತನು ನಮ್ಮನ್ನು ಬಿಡುಗಡೆ ಮಾಡುವಂತ ದೇವರು, ನಮ್ಮನ್ನು ನಡೆಸುವಂತ ದೇವರೆಂಬುದಾಗಿ ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ 8-9 ವಾಕ್ಯಗಳ ಮೂಲಕ ಈ ಒಂದು ಧ್ಯಾನದಲ್ಲಿ ತುತ್ತೂರಿಯ ನ್ಯಾಯ ತೀರ್ಪದ ಜೊತೆಗೆ ಆತ್ಮೀಯ ಪಾಠವನ್ನಾಗಿ ಈ ಒಂದು ಧ್ಯಾನವನ್ನ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಸೊ ಮೊದಲನೆಯ ನ್ಯಾಯ ತೀರ್ಪನ್ನ ನೋಡುವಾಗ, ತುತ್ತೂರಿಯ ನ್ಯಾಯ ತೀರ್ಪನ್ನ ನೋಡುವಾಗ ಸಸ್ಯರಾಶಿ ನಾಶವಾಗುವುದನ್ನು ಕುರಿತು ನಾವು ಧ್ಯಾನಿಸಿದೆವು. ಎರಡನೇ ನ್ಯಾಯ ತೀರ್ಪಿನಲ್ಲಿ ನಾವು ಈ ಒಂದು ಧ್ಯಾನದಲ್ಲಿ ಕಲಿತಂತ ಆತ್ಮೀಯ ಪಾಠವೇನೆಂದರೆ ಸಮುದ್ರದ ನೀರು ರಕ್ತವಾದುದು. ಗಮನಿಸಿರಿ, ನಮ್ಮ ಮನಸ್ಸಿಗೆ ತೆಗೆದುಕೊಳ್ಳೋಣ. ಆ ಒಂದು ಉಲ್ಕೆ ಆ ಒಂದು ಸಾಗರದಲ್ಲಿ ಬಿದ್ದಾಗ ಸಾಗರದ ಜೀವಿಗಳು ಧ್ವಂಸವಾದವು. ಮಾತ್ರವಲ್ಲ, ರಕ್ತವಾಯಿತು. ಹಡಗುಗಳಲ್ಲಿ 3ರಲ್ಲಿ 1 ಪಾಲು ನಾಶವಾಯಿತು. ಹೌದು ಪ್ರಿಯರೇ, ಇವೆಲ್ಲ ಜರುಗುವಾಗ ನಾವು ಕರ್ತನೊಂದಿಗೆ ಪರಲೋಕದಲ್ಲಿ ಇರುವಂತವರಾಗಿದ್ದೇವೆ. ಆದ ಕಾರಣ ನೀವು ನಾನು ನಮ್ಮ ಪ್ರಾರ್ಥನೆಯ ಜೀವಿತದಲ್ಲಿ, ನಮ್ಮ ಆರಾಧನೆಯ ಜೀವಿತದಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ರಿ. ಕರ್ತನಾದ ಯೇಸುವೆ ಬಾ, ನಾನು ಸಿದ್ಧನಿದ್ದೇನೆ. ಆರಾಧನೆ ಮಾಡುವಾಗಲೂ ಅಷ್ಟೇ, ಕರ್ತನಾದ ಯೇಸುವೆ ಬಾ ಎಂಬುದಾಗಿ ಆತನ ನಾಮದಲ್ಲಿ ನಾವು ಆರಾಧಿಸೋಣ. ಹೆಚ್ಚಾಗಿ ಆತನ ಬರೋಣವನ್ನ ಕುರಿತು ಧ್ಯಾನಿಸೋಣ. ಆತನ ಬರೋಣವನ್ನ ಕುರಿತು ಇತರರಿಗೆ ಹಂಚಿಕೊಳ್ಳೋಣ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ.